ಅವರು ಸೀನಿಯರ್ಸ್ ಇದ್ದಾರೆ. ರಾಯರೆಡ್ಡಿ ಅವರು ಮಾತಾಡ್ತಿರೋದು ನಾನು ನೆನ್ನೆ ಅಬ್ಸರ್ವ್ ಮಾಡಿದೆ. ನೆನ್ನೆ ಕಂಟಿನ್ಯೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈಗ ಹೈಕಮಾಂಡ್ ಹೇಳಿದೆ, ಯಾರು ಏನು ಮಾತಾಡಬೇಡ್ರಿ ಮುಖ್ಯಮಂತ್ರಿ ವಿಷಯ ಅಂತ. ಅದ್ರ ಮೇಲೂ ಅದಕ್ಕೂ ಜಾಸ್ತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ ಅಂತ. ಹೈಕಮಾಂಡ್ ತೀರ್ಮಾನ ಬದ್ಧ ಅಂತ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬಸವರಾಜರೆಡ್ಡಿ ಯಾರವರು? ಅವ್ರ ಹೈಕಮಾಂಡ. ಅವ್ರ ಹೇಳಿಕೆನಲ್ಲಿ ನೀವು ಪರಿಗಣಿಸಲೇಬೇಡಿ, ಇದನ್ನು ಹೈಕಮಾಂಡ್ ಗಮನ ಹರಿಸ್ಬೇಕಾಗ್ತದೆ. ಯಾಕೆಂದರೆ ಎಲ್ಲರೂ ಸುಮ್ಮನೆ ಆಗಿದ್ವಿ, ಸುಸೂತ್ರವಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಸಾಹೇಬರು ಒಪ್ಕೊಂಡಿದ್ದಾರೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀನಿ ಅಂತ. ಅದೆಲ್ಲ ಹೇಳಿದ ಮೇಲೆ ನಾವುಗಳು ಮಾತಾಡೋದಾಗಲಿ, ರಾಯರೆಡ್ಡಿ ಅವ್ರು ಮಾತಾಡೋದಾಗಲಿ, ಇದು ಪಾರ್ಟಿಗೆ ಒಳ್ಳೆಯದಲ್ಲ. ಯಾಕೆಂದರೆ ಹೈಕಮಾಂಡ್ ಇದೆ. ಹೈಕಮಾಂಡ್ ಇಲ್ಲ ಅಂದರೆ ಇವ್ರು ಮಾತಾಡಲಿ. ಇವ್ರಿಗೆ ಯಾರು ಹೈಕಮಾಂಡ್ ಹೇಳಿದಾರ? 28 ಅವ್ರನ್ನೇ ಮಾಡ್ತೀವಿ ಅಂತ ಹೇಳಪ್ಪ ಮೀಡಿಯಾಗೆ ಅಂತ ಯಾರು ಹೇಳಿದಾರ? ಇಲ್ವಲ್ಲ, ಮತ್ತೆ ಯಾಕೆ ಮಾತಾಡಬೇಕು? ನೀವು ಮಾತಾಡ್ತಿದ್ದೀರ ಅನ್ನೋ ಕಾರಣಕ್ಕೆ ಅವರು ಮಾತಾಡ್ತಾ ಇದ್ದಾರಲ್ಲ ಅಂತ. ನಾವೆಲ್ಲಿ ಮಾತಾಡ್ತಿದ್ವಿ? ನೀವು ಮಾತಾಡ್ತಿದ್ರಿ ಅನ್ನೋ ಕಾರಣಕ್ಕೆ ಅವರು ಮಾತಾಡ್ತಿದ್ದಾರೆ. ಆಯ್ತು, ಅದು ಮುಗಿತಲ್ಲ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಯಾರು ಮಾತಾಡ್ಬೇಡ್ರಿ ಅಂತ ಹೇಳಿದಾರಲ್ಲ, ಹೇಳಿದ್ಮೇಲೆ ಯಾಕೆ ಮಾತಾಡಬೇಕು? ಅವರೇ ಹೈಕಮಾಂಡ. CLPಲಿ ಆಯ್ಕೆ ಮಾಡಿರ್ತೀವಿ 5 ವರ್ಷ 6 ವರ್ಷ ಅಂತಲ್ಲ, ಆಯ್ಕೆ ಮಾಡಿದ್ವಿ. ನಾವು ಒಪ್ಕೊಂಡಿದ್ದೇವಲ್ಲ, ಅವ್ರನ್ನ ನಾಯಕರು ಅಂತ ಒಪ್ಕೊಂಡಿದ್ದೀವಿ, ನಾವೇನು ಒಪ್ಕೊಂಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ನಮ್ಮದು ನಿಮ್ಮದು ಏನು? ನಮ್ಮದು ನಿಮ್ದು ಏನು? ಹೈಕಮಾಂಡ್ ಮಾತಾಡಬೇಡಿ ಅಂತ ಹೇಳಿದ್ಮೇಲೆ ಮಾತಾಡ್ತಿದ್ದಾರೆ. ನಿಮ್ಮ ಹೈಕಮಾಂಡ್ ಸುಮ್ಮನೆ ಇದೆ, ಇದಕ್ಕೇನು ಅದಕ್ಕೆ ನೋಟಿಸ್ ಕೊಡೋ? ಈಗ ಮಾತಾಡಿದ್ದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡೋಂಥವ್ರಿಗೆ ಯಾರಿಗೂ ನೋಟಿಸ್ ಕೊಡಲಿಲ್ಲ. ಹೌದು, ಇನ್ನು ಹೈಕಮಾಂಡು ಗಮನ ಹರಿಸ್ಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಶಾಸಕರಿಗೂ ಅವ್ರದ್ದೇ ಆದ ಗೌರವ ಇರ್ತದೆ. ಒಬ್ರಿಗೊಂದು ನೋಟಿಸ್ ಕೊಟ್ಟು ಇನ್ನೊಬ್ರಿಗೊಂದು ನೋಟಿಸ್ ಕೊಡ್ದಂಗಿರೋದು ಸರಿಯಲ್ಲ. ರಾಯರೆಡ್ಡಿ ಅವ್ರು ಪದೇ ಪದೇ ಅದನ್ನ ಹೇಳ್ಕೊಂತ ಬರ್ತಿದ್ದಾರೆ. ಅವ್ರೇನು ಹೈಕಮಾಂಡಲ್ಲ ಹೇಳೋಕ್ಕೆ. ಹೈಕಮಾಂಡ್ ತೀರ್ಮಾನ ಬದ್ಧ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ನಂದೇನು ರೀ, ನಿಮ್ದೇನು ರೀ? ಆದ ಕಾರಣ ಮಾನ್ಯ ಹೈಕಮಾಂಡ್ ಎಂಟ್ರಿ ಆಗಬೇಕು, ಬಸವರಾಜರೆಡ್ಡಿ ಅವರ ಬಾಯಿ ಮುಚ್ಚಿಸ್ಬೇಕು. ಅಲ್ಲ, ನೀವು ಡೆಡ್ಲೈನ್ ಕೊಟ್ರಿ ಈಗ 9, 6ನೇ ತಾರೀಕು ಅಂತ. ಹಂಗಾಗಿ ಅವರು 5 ವರ್ಷ ಅನ್ನೋ ಥರ ಡೆಡ್ಲೈನ್ಗಳು ಕೊಟ್ಕೊಂಡವ್ರೆ. ನಾನು 6, 9 ನಾನು ಕೊಟ್ಟಿಲ್ಲ. ನಮ್ಮ ಶಾಸಕ ಹುಸೇನ್ ಆಗಿರ್ಬೋದು, ಯಾರಾಗಿರ್ಬೋದು. ಆ ಕ್ವಶನ್ ಅವ್ರನ್ನೇ ಕೇಳಿ, ನನ್ನ ಕ್ವಶನ್ ನಾನು ಕೇಳಿ ನಾನು ಉತ್ತರ ಕೊಡ್ತೀನಿ. ಮಾತಾಡ್ತೀನಿ. 15 ಮುಗಿದು ಸಂಕ್ರಾಂತಿ ಅಂತ ಹೇಳಿದ್ದೀನಿ. ಸಂಕ್ರಾಂತಿ ಆದ್ಮೇಲೆ ನಿರೀಕ್ಷೆ ಮಾಡ್ತಿದ್ರೆ, ಸಂಕ್ರಾಂತಿ ಆದಮೇಲೆ ನಿಮಗೆಲ್ಲ ಸಂಕ್ರಾಂತಿ ಹಬ್ಬ ಶುಭ ಕೋರಿ, ಹೊಸ ವರ್ಷ ಶುಭ ಕೋರಿ ನಿಮ್ಮ ಮೀಡಿಯಾ ಮಾತಾಡೋಣ. 16ಕ್ಕೆ ಮಾತಾಡೋಣ, ಟೈಮ್ ಇದೆಯಲ್ಲ. ಬಜೆಟ್ ಪ್ರಿಪರೇಷನ್ ಮಾಡ್ಕೊಂತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಮಾರ್ಚ್ಗಿರೋದು ಬಜೆಟ್, ಈಗಲೇ ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ. ಸುಮ್ಮನೆ ಇವೆಲ್ಲ ಹೇಳಿಕೆ ಕೊಡಬಾರ್ದಪ್ಪ. ಅವರೆಲ್ಲ ಸೀನಿಯರ್ಸು. ನಾನಿನ್ನು ಫಸ್ಟ್ ಟೈಮ್ ಗೆದ್ದರು, ನಾನೆಂಥವೇನಾದ್ರು ಹೇಳಿಕೆ ಕೊಟ್ಟರೆ ನಡೀತದೆ. ಸೀನಿಯರ್ಸ್ ಅವರೆಲ್ಲ ಜವಾಬ್ದಾರಿಯಿಂದ ನಡ್ಕೋಬೇಕು. ಸುಮ್ಮನೆ ಬಜೆಟ್ ಪ್ರಿಪರೇಷನ್ ಇಷ್ಟೊಂದು ಆಕ್ಷೇಪ ಯಾಕೆ ಸರ್ ತಮಗೆ? ಇಷ್ಟೊಂದು ಆಕ್ಷೇಪ ಯಾಕೆ ತಮಗೆ? ಸಹಮತ ಇಲ್ವಾ ಅಂತ 2028 ಸಿದ್ದರಾಮಯ್ಯ ಸಿಎಂ ಸಹಮತ ಅಲ್ಲ. ನಾನು ಮೊನ್ನೆನೂ ನಿಮ್ಮ ಮಾಧ್ಯಮದವ್ರಿಗೆ ಹೇಳಿದ್ದೆ, 2028ಕ್ಕೆ ಮತ್ತೆ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರ್ತದೆ, 33ವರೆಗೆ ಅವರೇ ಆಗಲಿ, ಬೇಡ ಅನ್ನಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಹೈಕಮಾಂಡ್ ತೀರ್ಮಾನ ಅದನ್ನು ನಾನಲ್ಲ, 33ಕ್ಕೆ ಆಗಲಿ ಅಂತ ಹೇಳ್ಬೋದು ಅಷ್ಟೇ, ಶುಭ ಕೋರ್ಬೋದು. ಆದರೆ ಅದನ್ನ ಮಾಡೋದ್ಯಾರು? ಹೈಕಮಾಂಡು. ಈಗ ಮಾರ್ಚ್ 31 ತನಕ ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡಕ್ ಹೋಗ್ಬೇಡಿ, ಏನು ತೀರ್ಮಾನನೇ ಆಗಲ್ಲ ಅಂತ ರಾಜಣ್ಣವ್ರು ಕ್ಲಿಯರ್ ಆಗಿ ಹೇಳ್ಬಿಡಿ. ಬಜೆಟ್ ಮುಗಿಯೋ ತನಕ ಇದ್ರ ಬಗ್ಗೆ ಯಾರು ಚಿಂತನೆ ಮಾಡಬೇಡಿ ಅಂತ. ಯಾರು ರಾಜಣ್ಣರು ಅದನ್ನು ಹೇಳಿದ್ದಾರೆ. ನೆನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಕರೆಕ್ಟಾಗಿ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ದುಡ್ದಂತೆ ನಡಿಬೇಕು. ಹೆಂಗೆ ಯಾರು ಹೈಕಮಾಂಡ್ ಮಧ್ಯೆ ತೀರ್ಮಾನ ನನ್ನ ಇಲ್ಲ, ಅವತ್ತು ರಾಜಣ್ಣ ನನ್ನ ಮುಂದೆ ನಡೆದಿಲ್ಲ. ಹೈಕಮಾಂಡ್ ಮುಂದೆ ಆಗಿತ್ತು ಅಂದರೆ ಅದಕ್ಕೆ ಸಿದ್ದರಾಮಯ್ಯ ನಡ್ಕೋಬೇಕು. ಈ ಥರ ಎಲ್ಲ ಹೇಳಿಕೆ ಕೊಡ್ತಾರೆ. ಅವನು ಒಂದು ಕೌಂಟ್ ತಗೊಳ್ರಿ, ಇನ್ನೊಂದು ಯಾಕೆ ಕಾಣ್ತೀರಿ? ಅಲ್ಲ, ಮಾರ್ಚ್ ಅವರು ಕೂಡ 30 ಡೆಡ್ಲೈನ್ ಅವರು ಕೊಟ್ಟಿದ್ದಾರೆ, ಅಲ್ಲಿವರೆಗೂ ಮಾತಾಡಲೇಬೇಡಿ ಅಂತ ಹೇಳ್ತಾರೆ ಎಲ್ರಿಗೂ. ರಾಜಣ್ಣವ್ರು ಹೇಳ್ತಾರೆ ಎಲ್ರಿಗೂ ಮಾತಾಡಬೇಡಿ, ನಾಯಕತ್ವ ಆದ್ರೂ ಕೂಡ ಮಾರ್ಚ್ 31 ಮೇಲೆ ಅನ್ನೋ ತರದಲ್ಲಿ ಇದೆ ಅವ್ರದ್ದು. ಅದು ಹೇಳಂದಲ್ಲ, ರಾಜಣ್ಣರು ಹೈಕಮಾಂಡ್ ಅಲ್ಲ, ರಾಯರೆಡ್ಡಿ ಹೈಕಮಾಂಡ್ ಅಲ್ಲ, ಶಿವಗಂಗನ ಹೈಕಮಾಂಡ್ ಅಲ್ಲ. ನಮ್ಮ ಹೈಕಮಾಂಡ್ ಡೆಲ್ಲಿಲಿದೆ. ಅವ್ರು ಏನು ತೀರ್ಮಾನ ತಗೊಂತಾರೆ 33ವರೆಗೂ ಇವರೇ ಇರ್ರಿ ಅಂತ ತೀರ್ಮಾನ ತಗೊಂಡ್ರೆ ನಾವು ಒಪ್ತೀವಿ. ಎಲ್ಲ ಗೊಂದಲ ಆಗಕ್ಕೆ ಸರ್, ಇಷ್ಟೆಲ್ಲ ಗೊಂದಲ ಆಗೋದಕ್ಕೆ ಅದು ಏನು ಮಾತು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಕೊಟ್ಟು ಮಾತು ನಡ್ಕೋಬೇಕು ಅಂದರೆ ನಮ್ಮ ಪ್ರಕಾರ ಚುನಾವಣೆಯಲ್ಲಿ 5 ಪ್ರಣಾಳಿಕೆ ಹೇಳಿದ್ದೀನಿ ಆಲ್ರೆಡಿ. ಕೊಟ್ಟು ಮಾತು ನಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಅವ್ರನ್ನ ಕೊಟ್ಟು ಮಾತು ನಡ್ಕೊಳ್ಳೋದ್ರಲ್ಲಿ ಅವರು ಯಾವತ್ತೂ ನಡೆದಂತೆ ನುಡಿದಂತೆ ನಡೆಯೋ. ಸಿದ್ದರಾಮಯ್ಯ ಮಾತಾಡೋದಕ್ಕೂ, ರಾಜಣ್ಣವ್ರು ಮಾತಾಡೋದಕ್ಕೂ, ರಾಯರೆಡ್ಡಿ ಮಾತಾಡೋದು ಎಲ್ಲ ಗೊಂದಲಗಳಿಗೂ ನಿಮ್ಮ ಹೈಕಮಾಂಡೇ ಕಾರಣ. ಬೆಳಗಾವಿ ಅಧಿವೇಶನ ಆದ್ಮೇಲೆ ಕರೀತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು, ಇನ್ನೂ ಕೂಡ ಅದಾಗಲಿಲ್ಲ. ಇಲ್ಲಿ ತನಕ ಅವ್ರು ಕರೀದೇ ಇರೋದಕ್ಕೆ ಈ ಗೊಂದಲಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ. ಎಲ್ಲೂ ಸಹ ಕರಿತೀವಿ ಅಂತ ಪಬ್ಲಿಕ್ಕಲ್ಲಿ ಅವ್ರು ಹೇಳಿಲ್ಲ. ಯಾರೋ ಹೈಕಮಾಂಡ್ನವರು ಕರೀತಾರೆ, ಯಾವಾಗಾದ್ರು ಕರಿಬೋದು, ಏನಾದ್ರು ಹೇಳ್ಬೋದು. ಪಕ್ಷ ಸಂಘಟನೆ ವಿಚಾರಗಳಿದೆ. ಈಗ ನರೇಗಾದೊಂದು ಸಮಸ್ಯೆ ಆಗ್ತಾ ಇದೆ, ಮನರೇಗಾ ಅಂತೇಳಿ.
ಅವನ್ನೆಲ್ಲದ್ರ ಬಗ್ಗೆ ಕರಿಬೋದು, ಅಥವಾ ಇದೇ ವಿಷಯಕ್ಕೆ ಕರಿಬೋದು. ನಿಮ್ಗೆ ಏನು ಮನಸ್ಸಲ್ಲಿ ಇದೆಯಲ್ಲ ಆ ವಿಷಯಕ್ಕೂ ಕರಿಬೋದು. ನೋಡೋಣ, ಕಾದು ನೋಡೋಣ. ನಿರೀಕ್ಷೆ ಇದೆಯಾ ನಿಮ್ಗೆಲ್ಲ ಮಾತಾಡ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ ನಿಮಗೆ? ನಿರೀಕ್ಷೆ ಇದೆಯಾ ಅದು ಮಾತಾಡೋಂಥ ನಿರೀಕ್ಷೆ ಇದೆಯಾ ನಿಮಗೆ? ಅಲ್ಲ, ಆ ಥರ ಏನಾದ್ರು ಇತ್ತು ಅಂದ್ರೆ ಕರೀತಾರೆ, ಮತ್ತೆ ಕರಿಲೇಬೇಕಲ್ಲ. ಏನಾದ್ರು ಒಪ್ಪಂದಗಳಿತ್ತು, ಬದಲಾವಣೆ ಇತ್ತು, ಅಥವಾ ಇನ್ನೊಂದು ಏನಾರು ಇತ್ತು ಅಂದ್ರೆ ಹೈಕಮಾಂಡ್ ಕರೀತಾರೆ, ಸಹಜ ಅದು. ಸರ್ ನಿಮಗೆ ನಿರೀಕ್ಷೆ ಸರ್ ಶಿವಗಂಗಾ ಸರ್, ನಿಮಗೆ ಈಗ ತುಂಬ ಕಾನ್ಫಿಡೆನ್ಸ್ ಇದೆಯಾ ಸಂಕ್ರಾಂತಿ ನಂತರ ತಮ್ಮ ನಾಯಕರು ಆಗ್ತಾರೆ ಅನ್ನೋ ಥರ ವಿಶ್ವಾಸ ಇದೆಯಾ? ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ತಾವು ಮಾಧ್ಯಮದವ್ರು ಏನು ಹೇಳಿದ್ರಿ, ರಾಯರೆಡ್ಡಿ ಅವರು ಮುಖ್ಯಮಂತ್ರಿ ವಿಷಯ ಮಾತಾಡ್ತಿದ್ದಾರೆ ಅಂತ ಬಂದು ಕ್ವಶನ್ ಕೇಳ್ತಾ ಇದ್ದೀರಿ. ಅದಕ್ಕೆ ಅಷ್ಟೇ ರಿಪ್ಲೈ ಕೊಡ್ತೀನಿ. ಮುಖ್ಯಮಂತ್ರಿ ವಿಷಯ ಮಾತಾಡೋಣ, ಸಮಯ ಬರಲಿ. ಸರ್ ಸಂಕ್ರಾಂತಿ ನಂತರ ಏನು ಆಗತ್ತೆ ಅಂತಂದ್ರೆ ಏನು ಕ್ರಾಂತಿ ಆಗುತ್ತೆ ಸರ್ ಸಂಕ್ರಾಂತಿ ನಂತರ? ಹೈಕಮಾಂಡ್ ಒಪ್ಪಿದ್ರೆ ಅದಕ್ಕೆ ನಾವು ಕೂಡ ರೆಡಿ ಅಂತ ನೀವು ಈಗ ಹೇಳಿದ್ರಿ ಸರ್. ಆ ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಹೈಕಮಾಂಡ್ ತೀರ್ಮಾನಕ್ಕೆ ಪ್ರತಿಯೊಬ್ಬರು ಬದ್ಧ. ನಡುವೆ ಅವ್ರನ್ನ ಅಸ್ಸಾಂನ ಹಿರಿಯ ವೀಕ್ಷಕರ 6ನೇ ತಾರೀಕು 9ನೇ ತಾರೀಕು ಅಂತ ಡೇಟ್ ಕೊಟ್ಟಿದ್ರು. ಇವತ್ತು 9. ಇಕ್ಬಾಲ್ ಹುಸೇನ್ ಸಾಹೇಬ್ರು ಹೇಳಿಕೆಗೆ ನೀವು ಅವ್ರನ್ನೇ ಕೇಳಿ. ನನ್ನ ಹೇಳಿಕೆಗೆ ಏನಾದ್ರು ನಾನು ಕೇಳಿ. ಅಲ್ಲ, ಈ ನಡುವೆ ಅವ್ರನ್ನ ಅಸ್ಸಾಂನ ವೀಕ್ಷಕರಾಗಿ ನೇಮಿಸಿದ್ದಾರೆ ಸರ್. ಯಾರನ್ನ? ಡಿ ಕೆ ಶಿವಕುಮಾರ್ ಅವ್ರನ್ನ ಅಸ್ಸಾಂ ವೀಕ್ಷಕರಾಗಿ ನೇಮಿಸಿದ್ದಾರೆ. ಏನ್ ಚರ್ಚೆ ಅಂದ್ರೆ 5 ರಾಜ್ಯ ಚುನಾವಣೆ ನಡೆಯೋ ತನಕ ನೀವು ಎಲೆಕ್ಷನ್ ಕೆಲಸ ಮಾಡಿ, ಅಲ್ಲಿ ತನಕ ಇದೇನು ಇಲ್ಲ ಅನ್ನೋ ತರದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಚರ್ಚೆ ಇದೆ. ನಿಮಗೆ ಅಲ್ಲೇ ಇಂಡಿಕೇಶನ್ ತಗೋಬಹುದು ನೀವು. ಅಸ್ಸಾಂ ಚುನಾವಣೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಯಾಕೆ ಕೊಡ್ತಾರೆ? ನನಗೆ ಕೊಟ್ಟಿದ್ದಾರೆ. ಅವ್ರ ಸಂಘಟನೆ ಇದೆ, ಅವ್ರು ಪರಿಶ್ರಮ ಆಗ್ತಾರೆ, ಗೆಲ್ಸ್ಕೊಂಬರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅಸ್ಸಾಂ ಚುನಾವಣೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದರ ಅರ್ಥ ಏನು? ಗೆಲ್ಲಿಸ್ಕೊಂಬರೋ ತನಕ ಸಿಎಂ ಆಗಲ್ಲ. ಆಲ್ರೆಡಿ ಗೆಲ್ಸ್ಕೊಂಬಂದಾರಲ್ಲ 140 ಜನನ್ನ. ಅಸ್ಸಾಂ ಜವಾಬ್ದಾರಿ ಹೇಳ್ತಾ ಇದ್ದೀನಿ. ಅಸ್ಸಾಂ ಸಪ್ರೇಟು, ನಮ್ಮ ಬೇರೆ ರಾಜ್ಯದ ವಿಷಯ. ಆ ವಿಷಯ ಚುನಾವಣೆ ವಿಷಯವಾಗಿ ಹಾಕಿದ್ರೆ ಅದು ಸಪ್ರೇಟು, ಕರ್ನಾಟಕ ರಾಜಕೀಯನೇ ಸಪ್ರೇಟು. ಕೂಲಿ ಕೊಡ್ಲಿ ಅಂತೀರಾ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ? ಎಲ್ರಿಗೂ ಕೊಡ್ಬೇಕಲ್ಲ. ಈಗ ಮೈಕ್ ಇಟ್ಕೊಂಡ್ರೆ ನಿಮ್ಮ ಚಾನಲ್ ನೀವು ಕೂಲಿ ಕೊಡ್ಬೇಕಲ್ಲ. ನಾವು ಕೇಳ್ತಾರೆ ಈ ಟರ್ಮ್ ಸಿಎಂ ಆಗ್ತಾರಾ? ಈ ಟರ್ಮ್ ಸಿಎಂ ಆಗ್ತಾರಾ ಡಿ ಕೆ ಶಿವಕುಮಾರ್ ಅವರು? ಹೈಕಮಾಂಡ್ ಮಾಡಿದ್ರೆ ಹಾಗೆ. ಇನ್ನು 2.5 ವರ್ಷ ಇದೆ ಸರ್. ಭರವಸೆ ಇದೆ ಸರ್ ನಿಮಗೆ ಹೈಕಮಾಂಡ್ ಸಿಎಂ ಆಗಿ ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವರಿಂದ ಅನ್ನುವಂಥ ಭರವಸೆ ಇದೆ ತಮಗೆ? ಈಗ ಮುಖ್ಯಮಂತ್ರಿ ವಿಷಯ ಮಾತಾಡಬೇಕು ಅಂದರೆ ಖಾಲಿ ಇರ್ಬೇಕು ಕುರ್ಚಿ ಖಾಲಿದಾಗ ಯಾಕೆ ಮಾತಾಡೋದು ಮತ್ತೆ ವಿಷಯ? ಯಾಕೆ ಸರ್ ನೀವು ಸಂಕ್ರಾಂತಿ ನಂತರ ಆಗತ್ತೆ ಕ್ರಾಂತಿ ಈ ಥರದ್ದೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ? ಕ್ರಾಂತಿ ಅಂತ ಹೇಳಿಲ್ಲ, ಸಂಕ್ರಾಂತಿ ಮೇಲೆ ಮಾತಾಡ್ತೀನಿ ನಿಮ್ಮ ಮಾಧ್ಯಮದವ್ರಿಗೆ ಅಂತ ಹೇಳಿದ್ದೀನಿ. ಕೂಡ ಕೂಲಿ ಕೊಡಬೇಕು ಹೈಕಮಾಂಡ್ ಅಲ್ಲ, ಪ್ರತಿಯೊಬ್ಬರಿಗೂ ಕೊಡಬೇಕು. ಈಗ ನಾವು ಪಕ್ಷ ಸಂಘಟನೆ ಮಾಡಿದ್ರೆ ನಮಗೆ ಕೂಲಿ ಕೊಟ್ಟರು. ಕೂಲಿ ಮೀನ್ಸ್ ಏನು? ಟಿಕೆಟ್ ಕೊಟ್ಟರು. ಹಂಗೆ ಅವ್ರವ್ರ ಕೆಲಸ ಸೇರಕ್ಕೆ ಕೊಡಬೇಕು, ಕೊಡ್ತಾರೆ. ಕೂಲಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ರಾಜಣ್ಣ ಅವರು ಹೇಳ್ತಿದ್ದಾರೆ ನಾನು ಕೂಡ ಆಕಾಂಕ್ಷಿ ಇದ್ದೀನಿ ಅಂತ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾತ್ರ ಚರ್ಚೆ ನಡೀತಾ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಏನು ಸರ್? ಈಗ ಎಲ್ಲೂ ಸಹ KPCC ಅಧ್ಯಕ್ಷ ವಿಷಯ ಇರ್ಬೋದು, ಮುಖ್ಯಮಂತ್ರಿಗಳ ವಿಷಯ ಇರ್ಬೋದು, ಎಲ್ಲೂ ಯಾವುದೂ ಚರ್ಚೆ ಹೈಕಮಾಂಡ್ ಮಾಡಿಲ್ಲ. ನನಗೆ ಬೇಕಾ ನಾನು ಹೇಳಿಕೆ ಕೊಡ್ತೀನಿ, ನಿಮಗೆ ಬೇಕಾ ನೀವು ಹೇಳಿಕೆ ಕೊಡ್ತೀರಿ, ಬಿಟ್ಟರೆ ಎಲ್ಲೂ ಸಹ ಈ ಥರ ಬೆಳವಣಿಗೆಗಳು ಆಗಿಲ್ಲ. ಶಿವಗಂಗಾ ಸರ್, ಈಗ ಕೂಲಿಯನ್ನ ನೆನಪಿಸೋದಕ್ಕೋಸ್ಕರ ನೀವು ಮತ್ತೆ ದೆಹಲಿ ಯಾತ್ರೆ ಮಾಡ್ತೀರಾ ಅಂತ? ದೆಹಲಿಗೆ ಹೋಗ್ತಾನೆ ಇರ್ತೀವಲ್ಲ, ಹೇಳಿದ್ದೀನಲ್ಲ ಹಿಂದನು, ಮತ್ತೆ ಹೋಗ್ತೀವಿ. ಹೈಕಮಾಂಡ್ ಕೂಲಿಯನ್ನ ಇನ್ನೂ ಗಮನದಲ್ಲಿ ಇಟ್ಕೊಂಡಿಲ್ಲ, ಇನ್ನೂ ನೋಡ್ತಿಲ್ಲ ಅಂತಿದ್ರಲ್ಲ, ನೀವು ನೆನಪಕ್ಕೆ ಏನಾದ್ರು ಹೋಗ್ತಿದ್ರ ಅಂತ? ಹೈಕಮಾಂಡ್ಗೆ ಎಲ್ಲ ಮಾಹಿತಿ ಇದೆ. ಹೈಕಮಾಂಡು ಏನೇನು ಆಗುವಗಳು, ಪಕ್ಷ ಸಂಘಟನೆ ವಿಷಯವಾಗಿರ್ಬೋದು, ರಾಜಕೀಯ ವಿಷಯವಾಗಿರೋ, ಅಭಿವೃದ್ಧಿ ವಿಷಯವಾಗಿ ಎಲ್ಲದನ್ನು ವಾಚ್ ಮಾಡ್ತಾ ಇದೆ. ಸಂದರ್ಭ ಬಂದಾಗ ಯಾವುದು ಸೂಕ್ತ ಅಂತೇಳಿ ಅವ್ರು ಕ್ರಮ ತಗೊಂತಾರೆ. ಥ್ಯಾಂಕ್ ಯು.